ರಾಜ್ಯದಲ್ಲಿ ಗುಟ್ಕಾ ಬ್ಯಾನ್ ಆದೇಶವನ್ನ ವಾಪಸ್ ಪಡೆಯೋದಿಲ್ಲ. ಬೆಂಗಳೂರಿನಲ್ಲಿ ಸಚಿವ ಯುಟಿ ಖಾದರ್ ಹೀಗೆ ಹೇಳ್ತಿದ್ದಾರೆ. ಮೊನ್ನೆ ನೋಡ್ರೆ ಮುಖ್ಯಮಂತ್ರಿಗಳು ನನ್ನ ಗಮನಕ್ಕೆ ಬಂದಿರಲಿಲ್ಲ ಅಂತೇಳಿ ಆರೋಗ್ಯ ಇಲಾಖೆ ಕೆಲ ಅಧಿಕಾರಿಗಳನ್ನೆಲ್ಲ ತರಾಟೆಗೆ ತೆಗೆದುಕೊಂಡ್ರು ಅಂತೇಳಿ ತಿಳಿದು ಬಂದಿತ್ತು. ಬಟ್ ಆರೋಗ್ಯ ಸಚಿವರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಅಡಿಕೆ ಬೆಳೆಗಾರರಿಗೆ ಯಾವುದೇ ಸಮಸ್ಯೆ ಆಗಲ್ಲ. ಅವ್ರೇನ್ ಹೇಳ್ತಿದ್ದಾರೆ ಅಂತಂದ್ರೆ ಪಾನ್ ಹಾಗೆ ಮಸಾಲಾದಲ್ಲಿ ಮಿಕ್ಸ್ ಆಗಿರಬಾರ್ದು, ಮಿಕ್ಸ್ ಆಗಿ ಬಂದ್ರೆ ಕಠಿಣ ಕ್ರಮವನ್ನ ಜರುಗಿಸ್ತೀವಿ. ಕನಿಷ್ಠ 3 ತಿಂಗಳು ಅಥವಾ 4 ತಿಂಗಳು ಕಾದು ನೋಡಿ ಆದೇಶ ಹಿಂಪಡೆಯಲ್ಲ, ಮುಖ್ಯಮಂತ್ರಿಗಳ ಜೊತೆ ಮಾತನಾಡ್ತೀನಿ ಅಂತಿದ್ದಾರೆ. ಅಂದ್ರೆ ಈಗ ವಿಚಾರ ಏನು ಅಂತಂದ್ರೆ ಈ ಅಡಿಕೆ ಆಮೇಲೆ ಅದಕ್ಕೊಂದು ಮಸಾಲ, ಪಾನು ಮತ್ತೆ ಮಸಾಲ ಅವು ಎರಡೂ ಮಿಕ್ಸ್ ಆಗಿ ಬರಬಾರ್ದು ಅಂತ ಹೇಳ್ಕೊಂಡು ಹಿಂದೆನೇ ಒಂದೆಲ್ಲ ಸೂಚನೆಗಳು ಬಂದಿತ್ತು. ಆ ನಂತರದಲ್ಲಿ ಏನು ಮಾಡಿದ್ರು, ಈ ಕಂಪ್ನಿಗಳು ಅಡಿಕೆನ ಒಂದು ಪ್ಯಾಕಲ್ಲಿ ಮಸಾಲದಲ್ಲಿ ಒಂದು ಪ್ಯಾಕಲ್ಲಿ ಕೊಡ್ತಾ ಇದ್ರು. ಈಗ ರಾಜ್ಯದಲ್ಲಿ ಯುಟಿ ಖಾದರ್ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಪಾನ್ ಮಸಾಲದಲ್ಲಿ ಮಿಕ್ಸ್ ಆಗಿರಬಾರ್ದು ಅಂತ ಹೇಳ್ತಾರೆ. ಬಹುತೇಕ ಬ್ರ್ಯಾಂಡ್ಗಳು ಗೊತ್ತಿಲ್ಲ, ಅದು ಈ ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳಂತ ಏನೋ ಈ ಗುಟ್ಕಾದಲ್ಲಿವೆ, ಬಹುತೇಕ ಅವರೆಲ್ಲ ಈಗ ಸಪ್ರೇಟ್ ಪ್ಯಾಕಲ್ಲೇ ಬರ್ತಾ ಇವೆ. ಪಾನ್ ಒಂದರಲ್ಲಿ, ಅದಕ್ಕೆ ಬೇರೆ ಮಸಾಲ ಒಂದರಲ್ಲಿ ಅಂತ ಹೇಳ್ಕೊಂಡು ಪಾನ್ ಜಗಿಬೇಕಾದವ್ರು ಪಾನ್ ಜಗಿತಾರೆ, ಎರಡೂ ಸೇರಿ ಜಗಿಬೇಕಾದಂಥವ್ರು ಎರಡೂ ಸೇರಿ ಜಗಿತಾರೆ, ಹಂಗಿದೆ. ಬಟ್ ಈಗ ಇದೆಲ್ಲ ನಡೆಯಲ್ಲ ಅಂತ ಹೇಳ್ಕೊಂಡು ಆರೋಗ್ಯ ಸಚಿವರು ಹೇಳ್ತಿದ್ದಾರೆ. ಬನ್ನಿ ಏನು ಹೇಳ್ತಿದ್ದಾರೆ ಕೇಳೋಣ. ಇದು ಪಾನ್ ಮಸಾಲೆ ಏನಿದೆಯಾ ಅದರಲ್ಲಿ ಗುಟ್ಕಾ ಇರಲಿ, ನಿಕೋಟಿನ್ ಇರಲಿ, ಇದೆಲ್ಲ ಕೂಡ ಮಿಕ್ಸ್ ಆಗಿ ಬರಬಾರ್ದು ಅಂತ ಕೆಲ ಬರ್ತಾ ನಮಗೆ ಮಾಹಿತಿ ಇರ್ತದೆ, ಅಥವಾ ಅದನ್ನು ತಯಾರಾಗ್ತದೆ ನಮಗೆ ಮಾಹಿತಿ ಉಂಟು. ಅಂಥವ್ರ ಬಂದಾಗ ಕಠಿಣ ಕ್ರಮ ತೆಗೆದು ಹೇಳಿದ್ದೇವೆ. ಆ ಆದೇಶ ಎಲ್ಲಿಯೂ ಕೂಡ ಹಿಂದೆ ಪಡೆದಿಲ್ಲ. ಮತ್ತು ಇದರ ಬಗ್ಗೆ ಮುಖ್ಯಮಂತ್ರಿ ಬೇಕಾದರೆ ನಾವು ಕೂಡ ಚರ್ಚೆ ಮಾಡಿ ಮತ್ತೆ ನಮಗೆ ತಿಳಿಸಿ ಹೇಳ್ತೇವೆ. ಇದರಿಂದ ಅಡಿಕೆ ಬೆಳೆಗಾರರಿಗೆ ಯಾವುದೇ ತೊಂದರೆ ಇಲ್ಲ. ಯಾರು ಅಡಿಕೆ ಬೆಳೆಗಾರರಿಗೆ ತೊಂದರೆ ಆಗ್ತಂತ ಹೇಳ್ತಿದ್ದಾರೆ, ಇವರು ಒಂದೇ ದಿವಸದಲ್ಲಿ ಅದನ್ನು ಹೇಗೆ ತೀರ್ಮಾನ ಮಾಡ್ತಾರೆ? ಕನಿಷ್ಠ 3 ತಿಂಗಳು 5 ತಿಂಗಳು ಕೊಡಬೇಕಲ್ಲ. 3 ತಿಂಗಳ ನಂತರ ಈ ರೀತಿ ಆಗಿದೆ ಅಂತ ಅಸೆಸ್ಮೆಂಟ್ ಬಂದಾಗ ನಮ್ಗೆ ಅರ್ಥ ಆಗ್ತದೆ. ನಾವೀಗ ಹೇಳ್ತೇವೆ, ಇದರಿಂದಾಗಿ ಅಡಿಕೆ ಬೆಳೆಗಾರರಿಗೆ ಯಾವುದೇ ತೊಂದರೆ ಆಗುವುದಿಲ್ಲ, ಅಡಿಕೆ ಬೆಳೆಗಾರ ವ್ಯಾಲ್ಯೂ ಜಾಸ್ತಿ ಆಗ್ತದೆ. ಯಾರು ಇವತ್ತು ಇದು ಸರಿಯಲ್ಲ, ನೀವು ವಿಡ್ರಾ ಮಾಡಬೇಕಂತೆಲ್ಲ ಹೇಳ್ತಾ ಇದ್ದಾರಾ, ಅವ್ರು ಯಾರೇ ಇದ್ದರೂ ಕೂಡ ಅವರಿಗೆ ನಾನು ಹೇಳೋದಿಷ್ಟೇ, ನೀವು ದಯವಿಟ್ಟು ಒಮ್ಮೆ ಕಿದ್ವಾಯಿ ಆಸ್ಪತ್ರೆಗೆ ಮತ್ತು ನಿಮ್ಯಾನ್ಸ್ ಆಸ್ಪತ್ರೆಗೆ, ಅದಕ್ಕೆ ನಿಮ್ಮ ಜಯದೇವ ಆಸ್ಪತ್ರೆ ಅಲ್ಲಿ ಒಮ್ಮೆ ನಿಂತು ನೋಡಿ, ದೂರ ನಿಂತು ನೋಡಿದಾಗ ನಿಮ್ಮ ಕಣ್ಣಲ್ಲಿ ನೀರಲ್ಲ, ನಿಮ್ಮ ಕಣ್ಣಲ್ಲಿ ರಕ್ತ ಬರ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅಲ್ಲಿ ನೋಡಿ ಬಂದು ಮತ್ತೆ ನಮಗೆ ಹೇಳಿ. ನಾನು ಹೇಳಿದ್ದೇನಲ್ಲ, ಅಂತ ಯಾವುದೇ ವಿಚಾರ ಇಲ್ಲ. ಹಾಗೇನಿದ್ರೂ ಕೂಡ ನಾವು ಮುಖ್ಯಮಂತ್ರಿ ಜೊತೆ ಬಗ್ಗೆ ಮಾತಾಡ್ತೇವೆ. ಪಾನ್ ಇದೇ ಇಲ್ಲಿ ಗೊಂದಲ ಉಂಟಾಗ್ತಾ ಇರೋದು, ಯಾವ ಅಡಿಕೆಯನ್ನು ಈಗ ಅಥವಾ ಗುಟ್ಕಾವನ್ನು ಬ್ಯಾನ್ ಮಾಡೋಕೆ ಹೊರಟಿದ್ದಾರೆ ಅಂತ ಹೇಳ್ಕೊಂಡು. ಯಾಕಂದರೆ ಈಗ ಸಪ್ರೇಟಾಗಿ ಬರ್ತಾ ಇರೋವು ಹಾಗಾದರೆ ಬ್ಯಾನ್ ಆಗುತ್ತವಾ? ಅದು ಗೌರ್ಮೆಂಟಲ್ಲೂ ಕೂಡ ಸರ್ಕಾರದಲ್ಲೂ ಕೂಡ ಅದರ ಕ್ಲಾರಿಟಿ ಇಲ್ಲ. ಸಚಿವರು ಹೇಳ್ತಾ ಇದ್ದಾರೆ ಮಿಕ್ಸ್ ಆಗಿ ಬರುವಂಥದ್ದು ಮಾತ್ರ ಈಗ ಬ್ಯಾನ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ನಾನು ಆಗ್ತಾನೆ ಹೇಳಿದಾಗೆ ಬಹುತೇಕ ಬ್ರ್ಯಾಂಡ್ಗಳು ಈಗ ಮಿಕ್ಸ್ ಆಗಿ ಬರ್ತಾ ಇಲ್ಲ. ಅಡಿಕೆ ಒಂದರಲ್ಲಿ ಬರ್ತಾ ಇದೆ, ಮಸಾಲ ಒಂದರಲ್ಲಿ ಬರ್ತಾ ಇದೆ, ಅದೆರಡನ್ನು ಮಿಕ್ಸ್ ಮಾಡಿಕೊಂಡು ಜನ ತಿಂತಿದ್ದಾರೆ. ಹಾಗಾಗಿ ಇಲ್ಲಿ ಆ ನಿಕೋಟಿನ್ ಅಥವಾ ಮಸಾಲ ಏನಿದೆಯಲ್ಲ ಅದನ್ನು ಬ್ಯಾನ್ ಮಾಡಬೇಕಾದಂಥದ್ದು ಕೆಲಸ ಆಗಬೇಕಿತ್ತು ಅಂತ ಕಾಣಿಸುತ್ತೆ. ಇವರು ಗುಟ್ಕಾ ಬ್ಯಾನ್ ಅಂತೇಳಿ ಈಗ ಅಡಿಕೆಯ ಪ್ರಾಡಕ್ಟ್ ಅಥವಾ ಒಂದು ಪ್ಯಾಕೆಟಲ್ಲಿ ಏನು ಬರುತ್ತಲ್ಲ ಅದನ್ನು ಬ್ಯಾನ್ ಮಾಡೋಕ್ಕೆ ಹೊರಟಿದ್ದಾರೆ ಅಂತ ಹೇಳ್ಕೊಂಡು ಈಗ ಸಾರ್ವಜನಿಕ ವಲಯದಲ್ಲಿ, ಅದರಲ್ಲೂ ಪ್ರಮುಖವಾಗಿ ಅಡಿಕೆ ಬೆಳೆಗಾರರಲ್ಲಿ ಆತಂಕ ಇದೆ. ಆಮೇಲೆ ಮುಂಚೆ ಎಲ್ಲ ಅಡಿಕೆ ಅಂತ ಅಂದರೆ ಅದು ಕೇವಲ ಈ ಮಲೆನಾಡು ಭಾಗ ಅಥವಾ ಈ ಉತ್ತರ ಕನ್ನಡ ಭಾಗಕ್ಕೆ, ಕರಾವಳಿ ಭಾಗಕ್ಕೆ ಮಾತ್ರ ಸೀಮಿತ ಆಗಿತ್ತು. ಈಗ ಏನಾಗಿದೆ ಅಂತ ಅಂದರೆ ಅಡಿಕೆ ಅಂತ ಅಂದರೆ ನಿಮಗೆ ಚಾಮರಾಜನಗರದಿಂದ ಬೀದರ್ ತನಕನೂ ಕೂಡ ಎಲ್ಲ ಕಡೆ ಅಡಿಕೆ ಬೆಳೀತಾ ಇದ್ದಾರೆ. ಯಾವ ಮಟ್ಟಿಗೆ ಅಂತ ಅಂದರೆ ಭಾಳ ಫಲವತ್ತಾದಂಥ ಭೂಮಿಯಲ್ಲಿ ಅವ್ರು ಏನು ಬೆಳೆಗಳನ್ನು ಬೆಳೀತಾ ಇದ್ದಾರೆ ಸಾಂಪ್ರದಾಯಿಕವಾಗಿ, ತರಕಾರಿ ಸೊಪ್ಪು ಅದನ್ನು ಬಿಟ್ಟು ಎಲ್ಲ ಅಡಿಕೆ ಬೆಳೀತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಈಗ ಅಂಥ ಬೆಳೆಗಾರರಿಗೂ ಕೂಡ ಆತಂಕ, ಅಯ್ಯೋ ನಮ್ಮ ಜಮೀನಲ್ಲಿ ಇರೋ ಬರೋ ದುಡ್ಡು ಹಾಕ್ಬಿಟ್ಟು ಅಡಿಕೆ ಬೆಳೆದಿದ್ದೀವಿ, ಈಗ ನೋಡ್ರೆ ಗುಟ್ಕಾ ಬ್ಯಾನ್ ಮಾಡ್ತೀಯಾರಲ್ಲ, ನಮ್ಮ ಕತೆ ಏನು ಅಂತ. ಇನ್ನು ಮಲೆನಾಡು ಕರಾವಳಿ ಭಾಗ ಅದು ಬಿಡಿ, ಅದು ಬೇರೆನೇ ಕತೆ. ಅವ್ರು ಈಗಲ್ಲ, ಒಂದು 25-30 ವರ್ಷದಿಂದನೂ ಕೂಡ ಇದೇ ಥರನ ಆತಂಕ. ಹುಲಿ ಬಂತು ಹುಲಿ ಕತೆ ಹೇಳ್ಕೊಂಡ್ಬಿಟ್ಟು ಇಲ್ಲಿ ಈ ಮಂಡಿಯವರು ಜೊತೆಗೆ ಈ ಗುಟ್ಕಾ ಕಂಪ್ನಿಗಳು ಭಾಳಷ್ಟು ಆರ್ಥಿಕವಾಗಿ ಅನುಕೂಲ ಮಾಡ್ಕೊಂಡಿದ್ದಾರೆ. ಈ ಥರ ಆದಂಥ ವಿಚಾರಗಳನ್ನೆಲ್ಲ ಆಗಾಗ ಪುಕಾರಪ್ಸ್ಕೊಂಡ್ಬಿಟ್ಟು ಈಗ ಮತ್ತೊಮ್ಮೆ ಆತಂಕದ ಸನ್ನಿವೇಶ ಬೆಳೆಗಾರರಿಗೆ. ಸರ್ಕಾರದ ಮಟ್ಟದಲ್ಲೂ ಕೂಡ ಸರಿಯಾಗಿ ಕ್ಲಾರಿಟಿ ಕೊಡದೇ ಇರುವಂಥದ್ದು ಈ ಗೊಂದಲ ಮುಂದುವರಿಯೋದಕ್ಕೆ ಕಾರಣ ಆಗ್ತಾ ಇದೆ. ಮುಖ್ಯಮಂತ್ರಿಗಳು ನೋಡಿದ್ರೆ ಬ್ಯಾನ್ ಆದೇಶ ವಾಪಸ್ ಅಂತಿದ್ದಾರೆ, ಆರೋಗ್ಯ ಸಚಿವರು ನೋಡಿದ್ರೆ ವಾಪಸ್ ಪಡೆಯಲ್ಲ ಅಂತ ಹೇಳ್ತಿದ್ದಾರೆ. ಪಾನ್ ಮಸಾಲೆ ಏನಿದೆಯಾ ಅದರಲ್ಲಿ ಗುಟ್ಕಾ ಇರಲಿ, ನಿಕೋಟಿನ್ ಇರಲಿ, ಇದೆಲ್ಲ ಕೂಡ ಮಿಕ್ಸ್ ಆಗಿ ಬರಬಾರ್ದು ಅಂತ ಕೆಲ ಬರ್ತಾ ನಮಗೆ ಮಾಹಿತಿ ಇರ್ತದೆ, ಅಥವಾ ಅದನ್ನು ತಯಾರಾಗ್ತದೆ ನಮಗೆ ಮಾಹಿತಿ ಉಂಟು. ಅಂಥವ್ರ ಬಂದಾಗ ಕಠಿಣ ಕ್ರಮ ತೆಗೆದು ಹೇಳಿದ್ದೇವೆ. ಆ ಆದೇಶ ಎಲ್ಲಿಯೂ ಕೂಡ ಹಿಂದೆ ಪಡೆದಿಲ್ಲ.
ಮತ್ತು ಇದರ ಬಗ್ಗೆ ಮುಖ್ಯಮಂತ್ರಿ ಬೇಕಾದರೆ ನಾವು ಕೂಡ ಚರ್ಚೆ ಮಾಡಿ ನಮಗೆ ತಿಳಿಸಿ ಹೇಳ್ತೇವೆ. ಇದರಿಂದ ಅಡಿಕೆ ಬೆಳೆಗಾರರಿಗೆ ಯಾವುದೇ ತೊಂದರೆ ಇಲ್ಲ. ಯಾರು ಅಡಿಕೆ ಬೆಳೆಗಾರರಿಗೆ ತೊಂದರೆ ಆಗ್ತಂತ ಹೇಳ್ತಿದ್ದಾರೆ ಇವರು ಒಂದೇ ದಿವಸದಲ್ಲಿ ಅದನ್ನು ಹೇಗೆ ತೀರ್ಮಾನ ಮಾಡ್ತಾರೆ? ಕನಿಷ್ಠ 3 ತಿಂಗಳು 5 ತಿಂಗಳು ಕೊಡಬೇಕಲ್ಲ. 3 ತಿಂಗಳ ನಂತರ ಈ ರೀತಿ ಆಗಿದೆ ಅಂತ ಅಸೆಸ್ಮೆಂಟ್ ಬಂದಾಗ ನಮ್ಗೆ ಅರ್ಥ ಆಗ್ತದೆ. ನಾವೀಗ ಹೇಳ್ತೇವೆ ಇದರಿಂದಾಗಿ ಅಡಿಕೆ ಬೆಳೆಗಾರರಿಗೆ ಯಾವುದೇ ತೊಂದರೆ ಆಗುವುದಿಲ್ಲ, ಅಡಿಕೆ ಬೆಳೆಗಾರ ವ್ಯಾಲ್ಯೂ ಜಾಸ್ತಿ ಆಗ್ತದೆ. ಯಾರು ಇವತ್ತು ಇದು ಸರಿಯಲ್ಲ ನೀವು ವಿಡ್ರಾ ಮಾಡಬೇಕಂತೆಲ್ಲ ಹೇಳ್ತಾ ಇದ್ದಾರಾ ಅವ್ರು ಯಾರೇ ಇದ್ದರೂ ಕೂಡ ಅವರಿಗೆ ನಾನು ಹೇಳಿದಷ್ಟೇ, ನೀವು ದಯವಿಟ್ಟು ಒಮ್ಮೆ ಕಿದ್ವಾಯಿ ಆಸ್ಪತ್ರೆಗೆ ಮತ್ತು ನಿಮ್ಯಾನ್ಸ್ ಆಸ್ಪತ್ರೆಗೆ, ಅದಕ್ಕೆ ನಿಮ್ಮ ಜಯದೇವ ಆಸ್ಪತ್ರೆ ಅಲ್ಲಿ ಒಮ್ಮೆ ನಿಂತು ನೋಡಿ, ದೂರ ನಿಂತು ನೋಡಿದಾಗ ನಿಮ್ಮ ಕಣ್ಣಲ್ಲಿ ನೀರಲ್ಲ ನಿಮ್ಮ ಕಣ್ಣಲ್ಲಿ ರಕ್ತ ಬರ್ತಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅಲ್ಲಿ ನೋಡಿ ಬಂದು ಮತ್ತೆ ನಮಗೆ ಹೇಳಿ. ನಾನು ಹೇಳಿದ್ದೇನಲ್ಲ ಅಂತ ಯಾವುದೇ ವಿಚಾರ ಇಲ್ಲ. ಹಾಗೇನಿದ್ರೂ ಕೂಡ ನಾವು ಮುಖ್ಯಮಂತ್ರಿ ಜೊತೆ ಬಗ್ಗೆ ಮಾತಾಡ್ತೇವೆ. ಪಾನ್ ಮಸಾಲೆ ಏನಿದೆಯಾ ಅದರಲ್ಲಿ ಗುಟ್ಕಾ ಇರಲಿ, ನಿಕೋಟಿನ್ ಇರಲಿ, ಇದೆಲ್ಲ ಕೂಡ ಮಿಕ್ಸ್ ಆಗಿ ಬರಬಾರ್ದು ಅಂತ ಬರ್ತಾ ನಮಗೆ ಮಾಹಿತಿ ಇರ್ತದೆ, ಅಥವಾ ಅದನ್ನು ತಯಾರಾಗ್ತದೆ ನಮಗೆ ಮಾಹಿತಿ ಉಂಟು. ಅಂಥವ್ರ ಬಗ್ಗೆ ಕಠಿಣ ಕ್ರಮ ತೆಗೆದು ಹೇಳಿದ್ದೇವೆ. ಆ ಆದೇಶ ಎಲ್ಲಿಯೂ ಕೂಡ ಹಿಂದೆ ಪಡೆದಿಲ್ಲ. ಮತ್ತು ಇದರ ಬಗ್ಗೆ ಮುಖ್ಯಮಂತ್ರಿ ಬೇಕಾದರೆ ನಾವು ಕೂಡ ಚರ್ಚೆ ಮಾಡಿ ನಮಗೆ ತಿಳಿಸಿ ಹೇಳ್ತೇವೆ. ಇದರಿಂದ ಅಡಿಕೆ ಬೆಳೆಗಾರರಿಗೆ ಯಾವುದೇ ತೊಂದರೆ ಇಲ್ಲ. ಯಾರು ಅಡಿಕೆ ಬೆಳೆಗಾರರಿಗೆ ತೊಂದರೆ ಆಗ್ತಂತ ಹೇಳ್ತಿದ್ದಾರೆ ಇವರು ಒಂದೇ ದಿವಸದಲ್ಲಿ ಅದನ್ನು ಹೇಗೆ ತೀರ್ಮಾನ ಮಾಡ್ತಾರೆ? ಕನಿಷ್ಠ 3 ತಿಂಗಳು 5 ತಿಂಗಳು ಕೊಡಬೇಕಲ್ಲ. 3 ತಿಂಗಳ ನಂತರ ಈ ರೀತಿ ಆಗಿದೆ ಅಂತ ಅಸೆಸ್ಮೆಂಟ್ ಬಂದಾಗ ನಮ್ಗೆ ಅರ್ಥ ಆಗ್ತದೆ. ನಾವೀಗ ಹೇಳ್ತೇವೆ ಇದರಿಂದಾಗಿ ಅಡಿಕೆ ಬೆಳೆಗಾರರಿಗೆ ಯಾವುದೇ ತೊಂದರೆ ಆಗುವುದಿಲ್ಲ, ಅಡಿಕೆ ಬೆಳೆಗಾರ ವ್ಯಾಲ್ಯೂ ಜಾಸ್ತಿ ಆಗ್ತದೆ. ಯಾರು ಇವತ್ತು ಇದು ಸರಿಯಲ್ಲ ನೀವು ವಿಡ್ರಾ ಮಾಡಬೇಕಂತೆಲ್ಲ ಹೇಳ್ತಾ ಇದ್ದಾರಾ ಅವ್ರು ಯಾರೇ ಇದ್ದರೂ ಕೂಡ ಅವರಿಗೆ ನಾನು ಹೇಳಿದಷ್ಟೇ, ನೀವು ದಯವಿಟ್ಟು ಒಮ್ಮೆ ಕಿದ್ವಾಯಿ ಆಸ್ಪತ್ರೆಗೆ ಮತ್ತು ನಿಮ್ಯಾನ್ಸ್ ಆಸ್ಪತ್ರೆಗೆ, ಅದಕ್ಕೆ ನಿಮ್ಮ ಜಯದೇವ ಆಸ್ಪತ್ರೆ ಅಲ್ಲಿ ಒಮ್ಮೆ ನಿಂತು ನೋಡಿ, ದೂರ ನಿಂತು ನೋಡಿದಾಗ ನಿಮ್ಮ ಕಣ್ಣಲ್ಲಿ ನೀರಲ್ಲ ನಿಮ್ಮ ಕಣ್ಣಲ್ಲಿ ರಕ್ತ ಬರ್ತಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅಲ್ಲಿ ನೋಡಿ ಬಂದು ಮತ್ತೆ ನಮಗೆ ಹೇಳಿ. ನಾನು ಹೇಳಿದ್ದೇನಲ್ಲ ಅಂತ ಯಾವುದೇ ವಿಚಾರ ಇಲ್ಲ. ಹಾಗೇನಿದ್ರೂ ಕೂಡ ನಾವು ಮುಖ್ಯಮಂತ್ರಿ ಜೊತೆ ಬಗ್ಗೆ ವಿನಯ್ ನಮ್ಗೆ ಇದಕ್ಕೆ ಸಂಬಂಧಪಟ್ಟಂಗೆ ಡೀಟೇಲ್ಸನ್ನು ಕೊಡ್ತಾರೆ. ವಿನಯ್, ಮೊನ್ನೆ ನೋಡಿದ್ರೆ ಮುಖ್ಯಮಂತ್ರಿಗಳು ನನ್ನ ಗಮನಕ್ಕೆ ಬಂದಿಲ್ಲ ಅಂತ ಹೇಳ್ಕೊಂಡು ಅಧಿಕಾರಿಗಳನ್ನೆಲ್ಲ ತರಾಟೆಗೆ ತೆಗೆದುಕೊಂಡು ಆ ಆದೇಶ ವಾಪಸ್ ಪಡಿತೀವಿ ಅಂತ ಹೇಳಿದ್ರು. ಈಗ ನೋಡ್ರೆ ಆರೋಗ್ಯ ಸಚಿವರು ಇಲ್ಲ ಆದೇಶ ಮುಂದುವರಿಯುತ್ತೆ ಅಂತ ಹೇಳ್ತಿದ್ದಾರೆ. ಅಂದರೆ ಈಗ ಒಂದು ವಿಚಾರ ಅಂತ ಅಂದರೆ ಅಡಿಕೆ ಜೊತೆಗೆ ತಂಬಾಕು ಮಿಕ್ಸ್ ಆಗ್ತಾ ಇತ್ತಲ್ಲ, ಅದು ಆಗಬಾರ್ದು ಅನ್ನುವಂಥ ರೀತಿಯಾಗಿ ಅಂತ. ಬಟ್ ಸಚಿವರು ಈಗ ಹೇಳ್ತಾ ಇರೋ ಪ್ರಕಾರವಾಗಿ ಬಹುತೇಕ ಎಲ್ಲ ಗುಟ್ಕಾಗಳು ಸಪ್ರೇಟಾಗಿ ಬರುವಂಥದ್ದು ಕೂಡ ಬ್ಯಾನ್ ಅಂತನಾ, ಅದರಲ್ಲೇನೋ ಮಿಕ್ಸ್ ಆಗಿರುತ್ತೆ ಕೆಮಿಕಲ್ ಅನ್ನುವಂಥ ಕಾರಣಕ್ಕಾಗಿನ ಏನು ಕತೆ? ಸದ್ಯಕ್ಕೆ ಇದು 2013 ಕೂಡ ಸುಪ್ರೀಂ ಕೋರ್ಟ್ ಈ ಬಗ್ಗೆ ಒಂದು ಸೂಚನೆ ಕೊಟ್ಟಿತ್ತು. ಈ ಹಿನ್ನೆಲೆಯಲ್ಲಿ ಇದನ್ನ ರುಟೀನ್ ಆಗಿ ಫಾಲೋ ಮಾಡ್ಕೊಂಡು ಬರ್ತಾ ಇದ್ವು. ಕೇಂದ್ರ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಕಳೆದ ಮಾರ್ಚ್ ತಿಂಗಳಲ್ಲಿ ಕೂಡ ಒಂದು ಸೂಚನೆ ಕೊಟ್ಟಿತ್ತು. ಅಂದ್ರೆ ಇದನ್ನ ನಿರ್ಬಂಧ ಮಾಡುವ ದೃಷ್ಟಿಕೋನದಲ್ಲಿ ಮತ್ತು ಈ ಪಾನ್ ಮಸಾಲ, ನಿಕೋಟಿನ್, ಗುಟ್ಕಾವನ್ನ ನಿರ್ಬಂಧ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಳೆದ ಮಾರ್ಚ್ ಅಲ್ಲಿ ಕೂಡ ಒಂದು ಗೈಡ್ಲೈನ್ಸ್ ಅನ್ನು ಕೂಡ ಕೊಟ್ಟಿತ್ತು. ಅದರ ಪ್ರಕಾರವಾಗಿ ರಾಜ್ಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಈಗ ರಾಜ್ಯದಲ್ಲಿ ಗುಟ್ಕಾ ಬ್ಯಾನ್ ಅನ್ನ ಮಾಡಿದೆ. ಗುಟ್ಕಾ ಅಂದ್ರೆ ತಂಬಾಕು, ನಿಕೋಟಿನ್ ಒಂದೇ ಸಾಚೆಟ್ ಅಲ್ಲಿ ಬರೋದನ್ನ ಸಂಪೂರ್ಣವಾಗಿ ನಿರ್ಬಂಧ ಮಾಡಿರುವಂತದ್ದು. ಸದ್ಯಕ್ಕೆ ಈಗ ಈ ಹಿಂದೆ ಏನು ಪಾನ್ ಮಸಾಲವನ್ನ ಮತ್ತು ತಂಬಾಕನ್ನ ಸಪರೇಟ್ ಆಗಿ ಮಾರಾಟ ಮಾಡ್ತಾ ಇದ್ರು, ಅದನ್ನ ಮಾರಾಟ ಮಾಡಬಹುದು. ಆದ್ರೆ ಅದನ್ನ ಉತ್ಪಾದನೆ, ಮಾರಾಟ ಮತ್ತು ಸಾಗಾಣಿಕೆಗೆ ರಾಜ್ಯದಲ್ಲಿ ನಿರ್ಬಂಧವನ್ನು ಕೂಡ ಹೀರಿರುವಂತದ್ದು. 1 ವರ್ಷಗಳ ಕಾಲದವರೆಗೆ ಅದನ್ನ ನಿರ್ಬಂಧ ಮಾಡಿರುವಂತದ್ದು. ಯಾಕೆಂದ್ರೆ ರಾಜ್ಯದಲ್ಲಿ ಕ್ಯಾನ್ಸರ್ ಪ್ರಕರಣಗಳು ಹೆಚ್ಚಾಗ್ತಾ ಇದೆ, ಓರಲ್ ಕ್ಯಾನ್ಸರ್ ಪ್ರಕರಣ ಹೆಚ್ಚಾಗ್ತಾ ಇದೆ, ಜನರ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರ್ತಾ ಇದೆ ಅಂತ ಕಾರಣಕ್ಕಾಗಿ ಕೇಂದ್ರ ಕೂಡ ಇದರ ಬಗ್ಗೆ ಆಗಾಗ ಮಾನಿಟರಿಂಗ್ ಮಾಡ್ತಾ ಇದೆ. ವರ್ಷಗಳ ಕಾಲಕ್ಕಾಗಿ 1 ವರ್ಷಕ್ಕೊಮ್ಮೆ ಇದನ್ನ ರುಟೀನ್ ಆಗಿ ಫಾಲೋ ಮಾಡಬೇಕು. ಅದನ್ನ ಮರುವಾಗಿ ಅಂದ್ರೆ ಪ್ರತಿ ವರ್ಷವೂ ಕೂಡ ಅದನ್ನ ಮರುಸೂಚನೆಯನ್ನು ಕೊಟ್ಟು ಅಧಿಸೂಚನೆ ಪ್ರಕಾರ ಆದೇಶವನ್ನ ಆಯಾ ರಾಜ್ಯಗಳ ಕಮಿಷನರೇಟ್ಗಳು ಮಾಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ಈಗ ರಾಜ್ಯ ಆಹಾರ ಸುರಕ್ಷತಾ ಇಲಾಖೆ ಕೂಡ ಈ ಬಗ್ಗೆ ಒಂದು ಆದೇಶವನ್ನ ಮಾಡಿದೆ. ರಾಜ್ಯದಲ್ಲಿ ಗುಟ್ಕಾವನ್ನ ಬ್ಯಾನ್ ಮಾಡಿದೆ. ಆದ್ರೆ ತಂಬಾಕು ಮತ್ತು ನಿಕೋಟಿನ್ ಇರುವಂತಹ ಪದಾರ್ಥಗಳನ್ನ ಪ್ರತ್ಯೇಕವಾಗಿ ಮಾರಾಟ ಮಾಡೋದಕ್ಕೆ ಸದ್ಯದ ಹಿಂದಿನ ರೂಲ್ಸ್ ಪ್ರಕಾರ ಅವಕಾಶ ಇದೆ. ಆದ್ರೆ ಎರಡನ್ನೂ ಕೂಡ ಒಂದೇ ಸಾಚೆಟ್ ಅಲ್ಲಿ ಕೊಡುವಂಥದ್ದು ಅಥವಾ ಒಂದೇ ಸಾಚೆಟ್ ಕಾಂಬೋ ರೀತಿಯಲ್ಲಿ ಮಾಡುವಂಥದ್ದು ಇವುಗಳಿಗೆ ನಿರ್ಬಂಧವನ್ನು ಮಾಡಿದೆ. ಸದ್ಯಕ್ಕೆ ಇವುಗಳನ್ನು ಕೂಡ ಮೇಲ್ಮನವಿಗೆ ಹೋಗೋದಕ್ಕೆ ರಾಜ್ಯ ಆಹಾರ ಸುರಕ್ಷತಾ ಗುಣಮಟ್ಟ ಇಲಾಖೆ ಮುಂದಾಗಿದೆ. ಕೇಂದ್ರಕ್ಕೆ ಕೂಡ ಮನವಿಯನ್ನ ಮಾಡ್ತಾ ಇದೆ. ಸಂಪೂರ್ಣವಾಗಿ ಪಾನ್ ಮಸಾಲಕ್ಕೆ ನಾವು ಅವಕಾಶ ಕೊಡ್ತೀವಿ, ಅಡಿಕೆಯುಕ್ತ ಪಾನ್ ಮಸಾಲವನ್ನ ಮಾರಾಟ ಮಾಡಿ, ಆದ್ರೆ ಅದಕ್ಕೆ ನಿಕೋಟಿನ್ ಯುಕ್ತ ತಂಬಾಕುಗಳನ್ನ
ಜಾಯಿಂಟ್ ಆಗಿ ಮಾರಾಟ ಮಾಡೋದಕ್ಕೆ ನಿರ್ಬಂಧ ಮಾಡಬೇಕು. ಎರಡೂ ಒಂದೇ ಸಾಚೆಟ್ಗಳನ್ನ ಇಟ್ಕೊಂಡು ಅಥವಾ ಒಂದೇ ಶಾಪ್ಗಳಲ್ಲಿ ಮಾರಾಟ ಮಾಡೋದಕ್ಕೂ ಕೂಡ ಒಂದಿಷ್ಟು ಸೂಚನೆಗಳನ್ನ, ಸುತ್ತೋಲೆಗಳನ್ನ, ಆದೇಶಗಳನ್ನ ಮಾರ್ಪಾಡು ಮಾಡಬೇಕು ಅನ್ನೋ ಸೂಚನೆಗಳು ಕೂಡ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಕ್ಲಾರಿಟಿಗಳನ್ನು ಕೂಡ ಕೇಂದ್ರ ಆರೋಗ್ಯ ಇಲಾಖೆಗೆ ಈ ಮನವಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ರಾಜ್ಯದಲ್ಲಿ ಗುಟ್ಕಾವನ್ನ ಮಾರಾಟ ಮಾಡೋದಕ್ಕೆ, ಉತ್ಪಾದನೆ ಮಾಡೋದಕ್ಕೆ, ಸಾಗಾಣಿಕೆ ಮಾಡೋದಕ್ಕೆ ನಿರ್ಬಂಧವನ್ನು ಹೇರಿದ್ದಾರೆ. ನಿಕೋಟಿನ್ ತಂಬಾಕು ಯುಕ್ತವಾಗಿ ಅಡಿಕೆ ಜೊತೆಗೆ, ಪಾನ್ ಮಸಾಲ ಜೊತೆಗೆ ಅದನ್ನು ಮಿಕ್ಸ್ ಮಾಡಿ ಮಾರಾಟ ಮಾಡೋದಕ್ಕೂ ಕೂಡ ನಿರ್ಬಂಧವನ್ನು ಹೇರಿರುವಂಥದ್ದು ಮಾಂತೇಶ್. ಓಕೆ ವಿನಯ್, ಥ್ಯಾಂಕ್ ಯು ವಿನಯ್, ಥ್ಯಾಂಕ್ ಯು.